ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಡಿಯೋ ಮಾಡಿರಲಿಲ್ಲ, ತುಂಬ ಜನ ಮೆಸೇಜ್ ಮಾಡಿದ್ರಿ ಆ್ಯಂಡ್ ಗುಡ್ ಮೆಸೇಜ್ ಕೂಡ ಬಂದಿತ್ತು, ಬ್ಯಾಡ್ ಮೆಸೇಜ್ ಕೂಡ ಬಂದಿತ್ತು. ಸೊ ನಟ ದರ್ಶನ್ ಅವರ ಒಂದು ಅರೆಸ್ಟ್ ಬಗ್ಗೆ ನೀವು ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳಿದ್ರಿ. ಸೊ ನಾನು ಪ್ರವಾಸದಲ್ಲಿದ್ದ ಕಾರಣ ಮಾಡೋಕ್ಕಾಗಿರಲಿಲ್ಲ. ಒಂದು ವಿಚಾರ ಏನಂತಂದರೆ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದರಲ್ಲಿ ಏನು ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಯಾಕೆ ನೀವು ವಿಡಿಯೋ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ. ಬಟ್ ನಾನು ಹೇಳೋದೇನು ಅಂತಂದರೆ, ಈಗ ನಾನೇನಾದರೂ ಹೇಳಬೇಕು ಅಂದರೆ ನಾನು ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳನ್ನೇ ತೆಗೆದುಕೊಂಡು ನಾನು ಹೇಳಬೇಕು ಹೊರತುಪಡಿಸಿ ಅದಕ್ಕೂ ಮೀರಿ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು ವಾರ ಆಯಿತು ಅನಿಸುತ್ತೆ, ಇವತ್ತಿಗೆ ಒಂದು ವಾರ ಆಯಿತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ನ್ಯಾಯಾಲಯ ಇದೆ. ಸೊ ಎಲ್ಲರೂ ಕೂಡ ನಮ್ಮ ಒಂದು ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ದೊಡ್ಡವರು ಸಣ್ಣವರು ಅಂತ ಯಾವುದೇ ಮ್ಯಾಟ್ರ್ ಆಗಲ್ಲ. ಸೊ ರಾಜಕಾರಣಿಗಳಾಗಿರ್ಬೋದು, ಮತ್ತು ನಟರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಿನಿಮಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಕೂಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಒಂದು ಹೇಳೋದೇನು ಅಂತಂದರೆ, ಕಾನೂನು ಪ್ರಕಾರವಾಗಿ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಒಂದು ರೀತಿಯಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ ಅಂತ ಬಂದಾಗ ಅವರು ಅಪರಾಧಿನೂ ಆಗ್ಬೋದು, ನಿರಪರಾಧಿನೂ ಆಗಬಹುದು. ಸೊ ಅಲ್ಲಿವರೆಗೂ ನ್ಯಾಯಾಲಯ ಏನೋ ಒಂದು ತೀರ್ಮಾನ ಕೊಡುತ್ತೆ, ಅಲ್ಲಿವರೆಗೂ ನಾನು ವೇಟ್ ಮಾಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ವೇಯಲ್ಲಿ ಹೇಳೋದಾಯಿತು ಅಂತಂದರೆ, ಸೊ ಯಾಕೆಂತಂದರೆ ಯಾವುದೇ ಒಂದು ಚಿಕ್ಕದಾಗಿ ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಒಂದು ಚಿಕ್ಕದಾಗಿ ಏನೇ ಮಾಡಿದ್ರು ಕೂಡ ಆ ವ್ಯಕ್ತಿನೂ ಕೂಡ ಎನ್ಕ್ವೈರಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂತಂದರೆ ಎನ್ಕ್ವೈರಿ ಅನ್ನುವಂಥದ್ದು ಅದು ನ್ಯಾಯಾಲಯದಲ್ಲಿರುವಂಥ ಒಂದು ಪಾರ್ಟು. ಸೊ ಯಾಕೆಂದರೆ ಎಲ್ಲ ರೀತಿಯಾದಂಥ ಒಂದು ಎನ್ಕ್ವೈರಿಗಳನ್ನು ಮಾಡಬೇಕಾಗುತ್ತೆ. ಸೂಕ್ಷ್ಮ ರೀತಿಯಲ್ಲಿ ಎನ್ಕ್ವೈರಿಗಳನ್ನು ಮಾಡ್ತಾ ಹೋಗ್ತಾರೆ ಈ ರೀತಿಯ ಒಂದು ಕೇಸ್ಗಳಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು 5 ದಿನ ಕಸ್ಟಡಿ ಅಂತ ತೊಗೊಂಡಿರುವಂಥದ್ದು. ಸೊ ಈ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಆದಮೇಲೆ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ. ಸೊ ಈ ವಿಚಾರದ ಬಗ್ಗೆ ನಾನು ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತಂದರೆ ನಾನು ಆಗಲೇ ಹೇಳಿದಾಗೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆಯೋ ಅದನ್ನೇ ನಾನು ಹೇಳ್ಬೋದು ಹೊರತು ಅದನ್ನು ಹೊರತುಪಡಿಸಿ ನಾನೇನು ಸ್ಪೆಷಲಾಗಿ ಹೇಳಲಿಕ್ಕಾಗಲ್ಲ. ನಾನು ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಕೆಲವೊಂದು ಕಡೆ ಚಾನಲ್ ಕೂಡ ನೋಡೋಕ್ಕೆ ಸಿಗ್ತಾ ಇಲ್ಲ, ಕನ್ನಡ ಚಾನಲ್. ಮೊಬೈಲಲ್ಲೇ ಕೂಡ ನೋಡ್ತಾ ಇದ್ದೀನಿ ನಾನು ಏನೇನು ಆಗ್ತಾ ಇದೆ ಅಪ್ಡೇಟ್ಸು ಅಂತ. ಸೊ ಆದಷ್ಟು ಬೇಗ ಈ ಒಂದು ಏನು ಮರ್ಡರ್ ಪ್ರಕರಣ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಒಂದು ಪರಿಸ್ಥಿತಿ ಹೋಗುತ್ತೆ, ಏನಾಗುತ್ತೆ ಅನ್ನೋದು ಕಾಯ್ತಾ ಇದ್ದೀನಿ. ಬಟ್ ಫೈನಲ್ ಆಗಿ ಹೇಳೋದೊಂದೇ, ನಾನು ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು. ಯಾಕೆಂತಂದರೆ ನಾನು ಆಗಲೇ ಹೇಳಿದಾಗೇ ಎಲ್ರಿಗೂ ಒಂದು ಕಾನೂನು ಅಂತಿದೆ, ನ್ಯಾಯ ದೇವತೆ ಅಂತಿದೆ. ಸೊ ಎಲ್ಲರೂ ಕೂಡ ನ್ಯಾಯ ದೊರಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ವೆಸ್ಟಿಗೇಷನ್ ಇನ್ನೂ ಒಂದು 5 ದಿನಗಳ ಕಾಲ ಆದಮೇಲೆ ಯಾವ ರೀತಿಯಾದಂಥ ಒಂದು ರಿಪೋರ್ಟ್ ಬರುತ್ತೆ ಕತೆ ನೋಡೋಣ ಅಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ಸ್ ಬಂದರೆ ಮಾಡ್ತೀನಿ ವೀಡಿಯೋಸ್ನ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.